ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವ್ಲಾಗ್ ಬಂದು ಚಿಕ್ಕಪೇಟೆ ಶಾಪಿಂಗ್ ಆಗಿರುತ್ತೆ. ತುಂಬ ಮಂತ್ಸ್ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ನೋ ಐ ಆಮ್ ನಾಟ್ ಕನ್ಸಿಸ್ಟೆಂಟ್ ಆಗಿ ವ್ಲಾಗ್ ಮಾಡ್ತಿದ್ದಿಲ್ಲ, ಬಟ್ ಆದರೂ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ ಹೇಳ್ಬೋದು. ನನ್ನ ವಾಯ್ಸ್ ಓವರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗನೂ ವಾಯ್ಸ್ ಓವರ್ ಕೊಡ್ತಾ ಇರ್ತಾನೆ. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 2 years ನಾನು ಬಸ್ಸಲ್ಲಿ ಹೋಗದೇ ಇರೋದು. ಆಚೆ ಎಲ್ಲ ಹೋಗ್ತಿರ್ತೀನಿ, ಕಾರಲ್ಲಿ ಹೋಗ್ತಿರ್ತೀನಿ, ಚರ್ಚಿಗೆ ಬರ್ತೀನಿ. ಮತ್ತು ಹಾಗೆ ನನ್ನ ತಂಗಿ ಪಿಕ್ ಮಾಡಬೇಕಾಗಿತ್ತು, ಸೊ ಮೆಜೆಸ್ಟಿಕಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳಿದೆ. ಫಾರ್ ದ ಫಸ್ಟ್ ಟೈಮ್ ನಾವು 3 ಜನನೂ ಹೋಗ್ತಿರೋದು. ಲೈಕ್ ಆಚೆ ಎಲ್ಲ ಹೋಗ್ತೀರಿ, ಇಬ್ಬರಿಬ್ರು ಆ ಥರ ಹೋಗ್ತೀರಿ, ಇಲ್ಲ ನಿಯರ್ ಬೈ ಯಾವುದಾದ್ರೂ ಚಾಟ್ಸ್ಗೆ ಆ ಥರ ಎಲ್ಲ ಹೋಗಿರ್ತೀವಿ. ಬಟ್ ಶಾಪಿಂಗ್ಗೆ ಲೈಕ್ ನಮ್ಗೆ ಅಷ್ಟೊಂದು ಬಾರ್ಗೇನಿಂಗ್ ಸ್ಕಿಲ್ಸ್ ಎಲ್ಲ ಇಲ್ಲ, ಓಕೆನಾ. ಸೊ ಅದಕ್ಕೇ ಆಲ್ಮೋಸ್ಟ್ ನಾವು ಮಮ್ಮಿ ಜೊತೆ ಹೋಗ್ತೀರಿ, ಇಲ್ಲಾಂದರೆ ಹತ್ರನೇ ಏನಾದರೂ ತೊಗೊಂಡ್ಬಿಡ್ತೀವಿ. ಓಕೆ ಟೈಮ್ ಹೋಗೋಣ, ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿ ಬರಬೇಕು ಆಚೆ ಅಂತಲೇ ಹೋಗಿದ್ದು. ಮತ್ತು ಆಟೋ ಬುಕ್ ಮಾಡ್ಕೊಂಡಿದ್ರಿ. ಅಲ್ಲಿಂದ ನನ್ನ ತಂಗಿ ಏನು ಮಾಡಿದ್ದಾಳೆ ಅಂತಂದರೆ, ಲೈವ್ ಲೊಕೇಶನ್ ಕೊಟ್ಬಿಟ್ಟು ಆಟೋ ಬುಕ್ ಮಾಡಿಬಿಟ್ಟು ನಾನು ದೂರ ಕರ್ಕೊಂಡು ನಡ್ಕೊಂಡು ಹೋಗಿದ್ದೀರಿ. ತಿರ್ಗಾ ಅಲ್ಲಿಂದ ಹೋಗಿ ತಿರ್ಗಾ ವಾಪಸ್ ಬಂದಿದ್ದಾಯಿತು. ಸೊ ಫೈನಲಿ ನಾವು ಚಿಕ್ಕಪೇಟೆ ರೀಚ್ ಆದ್ರಿ. ನಾನು ಅಂದ್ಕೊಂಡೆ ಪಕ್ಕ ಇವತ್ತು ಮಳೆ ಬರುತ್ತೆ, ನಾವು ಶಾಪಿಂಗ್ ಮಾಡ್ದಂಗೆ ಇವತ್ತು ಅಂತ. ಲಿಟ್ರಲಿ ನನಗೆ ಇದೆಲ್ಲ ನೋಡಿದಾಗ ಎಷ್ಟು ಪೀಸ್ಫುಲ್ಲಾಗಿತ್ತು ಗೊತ್ತಾ, ಎಷ್ಟು ಏನೋ ಯಾವುದೋ ಬೇರೆ ಪ್ರಪಂಚಕ್ಕೆ ಬರ್ತಾಯಿದ್ದೀನಿ ಅನ್ನೋ ಥರ. ಯಾಕಂದರೆ ಆಲ್ಮೋಸ್ಟ್ ನಾನು ಮನೇಲೇ ಇರ್ತಿದ್ದೆ, ಹೋದರೆ ಅದಾದರೂ ಫಂಕ್ಷನ್ಸ್ಗೆ ಅಷ್ಟೇ ಹೋಗ್ತಿದ್ದೆ. ಆಚೆ ಎಲ್ಲ ನಿಯರ್ ಬೈ ಹೋಗಿ ಬರ್ತಿದ್ದೆ ಅಷ್ಟೇ. ಲೈಕ್ ತೊಗೊತಿರೋ ಇಲ್ವೋ ವಿಂಡೋ ಶಾಪಿಂಗ್ ಅಂದರೆ ನನಗೆ ರಿಯಲಿ ಸ್ಟ್ರೆಸ್ ರಿಲೀಫ್ ಅದು. ಮತ್ತು ಇವಳು ಲೊಕೇಶನ್ ಹಾಕೊಂಡು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಅಂಗಡಿ ನೋಡಿದ್ದೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ಲು. ಕರ್ಕೊಂಡು ಹೋಗ್ತಾನೇ ಇದ್ಲು ನನ್ನ. ಆಮೇಲೆ ಹಿಂದ್ಗಡೆ ಕೂಡ ನೋಡ್ತೀರ ಗೈಸ್, ನೋಡಿ ಏನೇನು ಮಾಡ್ಬೇಕಂತವಳೋ ಗೊತ್ತಿಲ್ಲ. ಅದೆಷ್ಟು ಅಲಸಿ ನಮ್ಮನ್ನ ಅದೇನೇನು ಮಾಡಬೇಕು ಅಂತವಳೋ. ದೇವ್ರು ನಿಂಗೆ ಒಳ್ಳೇದು ಮಾಡಲ್ಲ ಅಷ್ಟೇ, ಇನ್ನೇನು ಹೇಳಲ್ಲ. ಅಯ್ಯೋ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ಬಿಡ್ತಾರೆ ಹಿಂಗೆಲ್ಲ ಮಾಡಿದ್ರೆ. ನೀನು ಹುಡುಗಿರ್ದು ಹಾಕ್ಬಿಟ್ಟಿಯಾ? ಯಾವಾಗ ಬರ್ತಾ ಇಲ್ಲ, ಯತ್ನ ಕೊಡಿ. ಇವ್ರು ತೋರಿಸ್ತಾ ಇರೋ ಲೊಕೇಶನ್ ಈ ಬೆಲ್ಟ್ ಡಾಬ್ರೆ ಹಾಕಿದಾರಲ್ಲ, ಅವಾಗ ತಗೊಂಡು ಬಂದಿದ್ದೀರಿ. ಇವಾಗ ಮೆಟ್ಲೆಲ್ಲ ಐತೆ, ಮರ್ಯಾದೆಗೆ ಹುಡ್ಕೋ ಬಾ. ಎಲ್ಲ ಹೆಂಗೆ ಹೋಗ್ಬೇಕು ಅಂತೆ? ಎಷ್ಟು ಹೈಟಾಗಿ ಎಕ್ಬೇಕು ಸ್ವಾಮಿ. ಆದರೆ ನಮ್ಮನ್ನು ಬಿಟ್ಟಿಲ್ಲ ಇವಳು. ಊತ್ ಬಂಗ್ಲಾ ಕರ್ಕೊಂಡು ಹೋಗ್ತಾವಳೆ, ಓಡ್ತಾವಳೆ ಬೇರೆ. ಸ್ವೀಟ್ 18 ಸ್ವೀಟ್ 16 ಥರ ನಾವಿಬ್ರು ಸೇಮ್ ಅಗೇನ್. ಹಂದಿ ಮರಿಗಲ್ಲ ಸೀರಿಯಸ್ಲಿ ಆಗ್ತಿಲ್ಲ ನನ್ನಂತೂ. ತುಂಬ ಕಷ್ಟ ಮೇಲೆ ಹೋಗ್ಬೇಕು. ನಿಜವಾದ ದೇವ್ರಿಗೆ ಒಳ್ಳೇದು ಮಾಡಲ್ಲ. ಫೈನಲಿ ನಾವು ಹುಡುಕ್ತಿದ್ದಿದ್ದು ಲೊಕೇಶನ್ಗೆ ರೀಚ್ ಆದ್ರಿ. ಬಟ್ ತುಂಬ ಕಲೆಕ್ಷನ್ಸ್ ಇತ್ತು, ಮತ್ತು ಪ್ಲೇಸ್ ಕೂಡ ಕಂಜೆಸ್ಟೆಡ್ ಆಗಿತ್ತು, ಬೇರೆ ಬೇರೆ ಜನ ಎಲ್ಲ ಇದ್ದರು. ಸೊ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ನಮ್ಮಿಂದ. ನನ್ನ ತಂಗಿರಿಗೆ ಚೋಕರ್ಸ್ ಬೇಕು ಅಂತ ವೆಡ್ಡಿಂಗ್ಗೆ ಹೋಗಿದ್ದಿದ್ದು. ಪರ್ಲ್ ಚೈನ್ಸು ಮತ್ತು ಬ್ರೈಡಲ್ ಸೆಟ್ಟು, ಆಲ್ಮೋಸ್ಟ್ ಎಲ್ಲ ಕೈಂಡ್ ಆಫ್ ಜ್ಯುವೆಲರಿ ಸಹ ಇತ್ತು. ಬಟ್ ಏನಂದರೆ ಅಲ್ಲಿ ಇಬ್ಬರು ಇದ್ದರು ಅಂಗಡಿನಲ್ಲಿ, ಓನರ ಅಥವಾ ಕೆಲಸ ಮಾಡೋರ ಅಂತ ಗೊತ್ತಿಲ್ಲ. ಲೈಕ್ ಒಬ್ಬೊಬ್ರು ಒಂದೊಂದು ಪ್ರೈಸ್ ಹೇಳ್ತಿದ್ರು, ಒಬ್ರು ಜಾಸ್ತಿ ಹೇಳ್ತಿದ್ರು, ಇನ್ನೊಬ್ರು ಕಮ್ಮಿ ಹೇಳ್ತಿದ್ರು. ಚೋಕರ್ ಎಲ್ಲ ಚೆನ್ನಾಗಿದೆ, ಬಟ್ ದಟ್ ಆಲ್ 700 ಏನೋ ಹೇಳಿದ್ರು. ಅಷ್ಟೊಂದು ವರ್ತ್ ಇಲ್ಲ ಅಂತ ಅನಿಸ್ತು. ಯಾಕಂದರೆ ನಾವು ಬೇರೆ ಕಡೆ ಚಿಕ್ಕಪೇಟೆನಲ್ಲೇ ಬೇರೆ ಕಡೆ ಎಲ್ಲ ನೋಡಿದ್ರಿ, ಲೈಕ್ 650 600 ಆ ಥರ ಹೇಳಿದರು. ಮತ್ತು ಫೈನಲಿ ನಾವೇನು ತೊಗೊಂಡಿಲ್ಲ. ಇಷ್ಟು ಸುತ್ತಾಡಿ ಇಷ್ಟು ಮೇಲೆ ಒಂದೇ ಒಂದು ಬಾಲಿನ ತಗೊಂಡಿಲ್ಲ ಗಾಯ್ಸ್. ನನಗೆ ಈ ಪ್ಲೇಸ್ ಎಲ್ಲ ನೋಡಿದ್ರೆ ಭಯ ಆಗ್ತಾ ಇದೆ ಗಾಯ್ಸ್. ನೋಡಿದ್ರೆ ಬರ್ತಾನೆ ಇಲ್ಲ. ಮೆಟ್ರೋಗೆ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಏನು ಇಸ್ಕೊಂಡಿಲ್ಲ, ಅಷ್ಟೊಂದೆಲ್ಲ ಹೇಳೋಕ್ಕಲ್ಲ. ಸುಮ್ಮನೆ ಆಚೆ ಹೋಗ್ಬೇಕಾಗಿತ್ತು, ಒಂದು ರೀಸನ್ ಬೇಕಾಗಿತ್ತು. ಹೋಗಿದ್ದೀರಿ, ಏನು ಬೇಕು ಬೇಸಿಕ್ಕಾಗಿ ಇಸ್ಕೊಂಡಿದ್ದೀರಿ, ಬಟ್ ಕಂಪ್ಲೀಟಾಗಿ ಇಸ್ಕೊಂಡಿಲ್ಲ. ಏನೇನು ಬೇಡವೋ ಏನಕ್ಕೋಸ್ಕರ ಹೋಗಿಲ್ವೋ ಅದನ್ನು ಜಾಸ್ತಿ ಇಸ್ಕೊಂಡಿದ್ದೀರಿ. ಏನು ಇಸ್ಕೊಬೇಕು ಅಂತ ಹೋಗಿದ್ರು ಅದನ್ನು ಇಸ್ಕೊಂಡಿಲ್ಲ. ಸೊ ಫೈನಲಿ ಮನೆಗೆ ಹೋಗ್ತಾಯಿದ್ರೆ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡ್ರಿ. ಅಲ್ಲಿ ನೋಡಿದ್ರೆ ಭಯ ಆಗುತ್ತೆ, ಯಾಕಂದರೆ ವಾಂತಿ ಭೇದಿ ಎತ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು.
ಸೊ ಮನೆಗೆ ಹೋಗ್ಬಿಟ್ಟು ನೋಡೋಣ, ಏನಾದರೂ ಆದರೆ ಆಚೆ ತಿನ್ನೋದು, ಇಲ್ಲ ಸೀದಾ ಮನೆಗೆ ಹೋಗಿ ತಿನ್ಬಿಟ್ಟು ದಬಾಕೊಳೋದು ಅಷ್ಟೇ. ಇಲ್ಲ ಕಾರು ಇದಕ್ಕೆ ಯೂನಿಫಾರ್ಮ್ ಹಾಕೊಳಂಗಿಲ್ಲ. ವೈಟ್ ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಅಂತ ಏನಾನ ತಿನ್ನಾನ ಅಂದ್ಕೊಂಡ್ರಿ, ಹಾಗೆ ಇಲ್ಲ ಮನೆಗೆ ಹೋಗಿ ಅನ್ನ ಸಾಂಬಾರೇ ಗತಿ, ಸಾರಿ ಗಟ್ಟಿ. ಡೋಂಟ್ ಸ್ಟೀಲ್, ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಅತ್ತೆ ಮಾವಿನಕಾಯಿ ಅದು ತಪ್ಪು, ಆ ಥರ ಕಳ್ತನ ಮಾಡಿ. ಫಸ್ಟು ಮನೆಗೆ ಹೋಗ್ಬಿಟ್ಟು ಆಮೇಲೆ ಬರೋಣ, ವೆಯ್ಟ್, ನಾನು ನನ್ನ ಮಗ ನೋಡಬೇಕು. ಸೊ ಆಚೆ ತಿನ್ನೋಕ್ಕಾಗಿಲ್ಲ, ಮನೇಲೇ ಬಂದು ಮಮ್ಮಿ ಸಾಂಬಾರು ಮಾಡಿದರು, ಅನ್ನ ಸಾಂಬಾರು ಊಟ ಮಾಡಿದ್ದಾಯಿತು. ಅಯ್ಯೋ ಅಯ್ಯೋ ಇವಾಗ ತಾನೇ ತಂದಿದ್ದೀನಿ ನೀರು. ಚೆನ್ನಾಯ್ತಾ? ಅಯ್ಯೋ ಚೆನ್ನಾಯ್ತಾ ಮಮ್ಮಿದು? ಬೇಡ 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 ಬೇಡ, ನಂದು 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 ನಂದು. ಇದೊಂದು ತಗೊಂಡಿದ್ದು ಇಲ್ಲ, ಇದು ಒಂದು ಮತ್ತೆ ಏನು ಇದು ಇಯರಿಂಗ್ಸ್. ಏನು ಮಾಡ್ತಿದ್ದೀನಿ, ತುಂಬ ಮಂತ್ ಆದಮೇಲೆ ಬ್ಲಾಗ್ ಮಾಡ್ತಿರೋದು. ನಾನು ಇನ್ಮೇಲೆ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಏನಾಗುತ್ತೆ ಅಂತ. ಪಾಪು ಹುಟ್ಟಿದ ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಅವನ್ನ ನೋಡ್ಕೊಳೋದು ಅದು ಇದೆಲ್ಲ ಸರಿ ಆಯಿತು. ಲೈಕ್ ಈಗ ಸ್ವಲ್ಪ ಎಲ್ಲ ಸೆಟಲ್ ಆಗ್ತಿದೆ. ವಿಲ್ ಸಿ, ಐ ಟ್ರೈ ಮೈ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.